ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ನೀವು ಸ್ಟಾರ್ಟಿಂಗಲ್ಲಿ ಪೇಮೆಂಟ್ ಪ್ರೂಫನ್ನು ನೋಡ್ಕೊಳ್ಳಿ. ನನಗೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಅನ್ನೋದು ರಿಸೀವ್ ಅನ್ನೋದಾಗಿದೆ. ನಿಮಗೂ ಬೇಕಂದರೆ ಈ ವಿಡಿಯೋ ಎಂಡವರೆಗೂ ನೋಡಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಮಾಡಿಲ್ಲ ಅಂದರೆ ಜಾಯಿನ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಯಾವುದಾದ್ರೂ ವೆಬ್ಸೈಟ್ ಲೋಡ್ಸ್ ಆ್ಯಂಡ್ ಏನಾದರೂ ಟ್ರಿಕ್ಸ್ ಇದ್ದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡನ್ನು ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡಿಲ್ಲ ಅಂದರೆ ಜಾಯಿನ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಯಾಕೆ ನರಿ ಗೈಸ್ ವಿಡಿಯೋನ ಶುರು. ಗೈಸ್, ಲಿಂಕ್ ಅನ್ನೋದು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಲಿಂಕ್ ಲೂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನೂ ಇಲ್ಲ, ಗೆಟ್ ಅಪ್ ಟು 300 ರೂಪೀಸ್ವರೆಗೂ ಐತೆ. ಸೊ ನಿಮಗೆ 150 ಅಪ್ ಟು 150ವರೆಗೂ ಸಿಗುತ್ತೆ. ಇಲ್ಲಿ ರೈಟ್ ರಿವ್ಯೂ ಅಂತ ಕ್ಲಿಕ್ ಮಾಡಬೇಕು. ಇಲ್ಲೇನಪ್ಪ ಅಂದರೆ ಆ್ಯಡ್ ಲೊಕೇಶನ್ ಐತಲ್ವ, ಆ್ಯಡ್ ಲೊಕೇಶನ್ ಮೇಲೆ ಡೆಲ್ಲಿ ಅಂತ ಹಾಕಬೇಕು. ಡೆಲ್ಲಿ ಮಾತ್ರ ಹಾಕಿ ಡೆಲ್ಲಿ ಹಾಕಿದ ತಕ್ಷಣ ನಿಮಗೆ ಯುವರ್ ಲೊಕೇಶನ್ ಆರ್ ಸೊಸೈಟಿ ಅಂತ ಆಯ್ತಲ್ವ, ಅಲ್ಲಿ ಒಂದ್ಸತಿ ಡೆಲ್ಲಿ ಅಂತ ಸರ್ಚ್ ಮಾಡಿ. ಡೆಲ್ಲಿ ಅಂತ ಸರ್ಚ್ ಮಾಡಿದ ತಕ್ಷಣ ಡೆಲ್ಲಿಯಲ್ಲಿರೋ ಲೊಕೇಶನ್ನು ಯಾವುದಾದ್ರೂ ಒಂದು ಬಿಗ್ ಲೊಕೇಶನ್ ಇರ್ತಾವಲ್ಲ, ಒಂದು 5 to 6 ಲೊಕೇಶನ್ಸ್ ಅನ್ನೋದು ನಿಮಗೆ ಕಾಣಿಸುತ್ತೆ. ನೀವು ಯಾವುದಾದ್ರೂ ಒಂದು ಚೂಸ್ ಅನ್ನೋದು ಮಾಡ್ಕೊಳ್ಳಿ. ಚೂಸ್ ಮಾಡಿದ ತಕ್ಷಣ ಏನಪ್ಪ ಆಗುತ್ತೆ ಅಂದರೆ ಒಂದೊಂದು ಸತಿ ಎರರ್ ಅಂತ ಬರುತ್ತೆ. ಎರರ್ ಬಂದರೆ ಅದು ಬಿಟ್ಟು ಇನ್ನೂ ಮಿಕ್ಕಿರುತ್ತಲ್ವ ಲೊಕೇಶನ್ಸು, ಅದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಯಾವುದು ವರ್ಕ್ ಆಗುತ್ತೋ ಅದನ್ನು ನೀವು ಚೂಸ್ ಅನ್ನೋದು ಮಾಡಿಕೊಂಡು ಕೆಳಗಡೆ ಏನಾದರೂ ಆಯ್ತಲ್ಲೋ ಓನ್ ಅಂತ ಆಯ್ತಲ್ಲೋ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ನೀವು 1 2 3 4 5 ಆಪ್ಷನ್ಸ್ ಐತೆ. ಅದಕ್ಕೆಲ್ಲ 5 ಸ್ಟಾರ್ ರೇಟಿಂಗ್ ಅನ್ನೋದು ಕೊಡಬೇಕು. 5 ಸ್ಟಾರ್ ರೇಟಿಂಗ್ ಕೊಟ್ಬಿಟ್ಟು ಏನಪ್ಪ ಮಾಡ್ತೀರಾ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಅಲ್ಲೇನಪ್ಪ ಅಂದರೆ ಐತೆ ವಾಟ್ ಡೂ ಯು ಲೈಕ್ ಅಬೌಟ್ ದಿಸ್ ಲೊಕ್ಯಾಲಿಟಿ, ಅಂದರೆ ಈ ಲೊಕೇಶನಲ್ಲಿ ಏನು ನೀವು ಇಷ್ಟಪಡ್ತೀರಾ ಅಂತ ಐತಲ್ವ, ಅಲ್ಲಿ ನೀವು ಏನಪ್ಪ ಅಂದರೆ ಚಾಟ್ GPT ಅಪ್ಲಿಕೇಶನ್ ಮೂಲಕ ನೀವು ಚಾಟ್ GPT ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಏನಪ್ಪ ಮಾಡ್ಬೋದಂದರೆ ನೀವು ಅಲ್ಲಿ ಏನು ಚೆನ್ನಾಗೈತೆ ಏನು ಚೆನ್ನಾಗಿಲ್ಲ ನೀವು ನೋಡಿಕೊಂಡು ನೀವು ಫೀಡ್ಬ್ಯಾಕ್ ಅನ್ನೋದು ಕೊಡಬೇಕು. ಇದಕ್ಕೆ 100 ವರ್ಡ್ಸ್ವರೆಗೂ ನೀವು ಇಲ್ಲಿ ಫೀಡ್ಬ್ಯಾಕ್ ಅನ್ನೋದು ಕೊಡಬೇಕು. ಫಸ್ಟು ಏನು ಚೆನ್ನಾಗೈತೆ, ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಏನು ಚೆನ್ನಾಗಿಲ್ಲ ಪಾಸಿಟಿವ್ ಅಂತ ಐತಲ್ವ, ಅಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ. ಮತ್ತೆ ಅಲ್ಲಿ ಫೀಡ್ಬ್ಯಾಕ್ 100 ವರ್ಡ್ಸ್ ಕೊಡೋರಿ ಅಂತ ಕೇಳುತ್ತೆ. ಅಲ್ಲಿ ನೀವೇನಪ್ಪ ಮಾಡಬೇಕಂದ್ರೆ ಚಾಟ್ GPT ಮೂಲಕ ನೀವು ಅಲ್ಲಿ ಕೂಡ 100 ವರ್ಡ್ಸ್ ನೀವು ಏನಾದರೂ ಒಂದು ಫೀಡ್ಬ್ಯಾಕ್ ಅನ್ನೋದು ಕೊಡಬೇಕು. ಇಲ್ಲಾಂದರೆ ಕಮೆಂಟ್ ಅನ್ನೋದು ಕೊಡಬೇಕು. ಅದು ಕೊಟ್ಟಾದಮೇಲೆ ಏನಪ್ಪ ಮಾಡ್ತೀನಿ ಅಂದರೆ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಬೇಕು. ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡ್ಬೋದು, ನಾನು ಕೊಡ್ತಾ ಇದ್ದೀನಿ. ಅದಾದಮೇಲೆ ಯಾವುದಾದ್ರೂ ಒಂದು 4 ಆಪ್ಷನ್ಸ್ ಐತಲ್ಲ, 4 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಪೋಸ್ಟ್ ರಿವ್ಯೂ ಐತಲ್ಲ, ಪೋಸ್ಟ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನು ಇಲ್ಲ, ಏನಪ್ಪ ಅಂದರೆ ಎಸ್ ಮೇ ಔಟ್ ಆಫ್ ₹150 ಐತಲ್ಲ, ಅದು 3rd ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಆಲ್ಮೋಸ್ಟ್ ದೇರ್ ಅಂತ ಇಲ್ಲೇನಪ್ಪ ಮಾಡಬೇಕಂದ್ರೆ ಕೆಳಗಡೆ ಒಂದು ಟಿಕ್ ಮಾರ್ಕ್ ಐತಲ್ಲ, ಕೆಳಗಡೆ ಟಿಕ್ ಮಾರ್ಕ್ ಹಾಕಿಬಿಟ್ಟು ಮೇಲೆ ನಿಮಗೆ ಯಾವುದ್ರಲ್ಲಿ ಬೇಕು ಅಮೌಂಟು ಅದು ಅಲ್ಲಿ ಎಂಟರ್ ಮಾಡಿ. ಸಬ್ಮಿಟ್ ಐತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾರೆ. ನೀವು ಅದು ಸಕ್ಸಸ್ಫುಲ್ಲಾಗಿ ನಿಮ್ಮ ರಿವ್ಯೂ ಅನ್ನೋದು ಸಬ್ಮಿಟ್ ಆಗುತ್ತೆ. ವಿತಿನ್ ಅಲ್ಲ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ ಯಾವ್ದು ಹಾಕಿದಿರೋ ಅಲ್ಲಿ ಅದಕ್ಕೆ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ನಾನು ಪೇಮೆಂಟ್ ಅನ್ನೋದು ನಿಮಗೆ ಸಕ್ಸಸ್ಫುಲ್ಲಾಗಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೋಡ್ ಮಾಡೋದು, ರಿವ್ಯೂ ಯಾವ ರೀತಿ ಕೊಡೋದು ಅಂತ ನಾನು ಕಂಪ್ಲೀಟ್ ಮಾಹಿತಿ ನಿಮಗೆ ಹೇಳಿದ್ದೀನಿ. ಇವಾಗ ಏನಪ್ಪ ಮಾಡಬೇಕಂದ್ರೆ ನೀವು ಚಾಟ್ GPT ಏನಪ್ಪ ಅಂದರೆ ಪ್ಲೇಸ್ಟೋರಿಂದ ಚಾಟ್ GPT ಅಪ್ಲಿಕೇಶನ್ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ನೀವು ಲೊಕೇಶನ್ ಏನು ಕೊಟ್ಟಿರ್ತೀರ, ಡೆಲ್ಲಿ ಅಂತ ಕೊಟ್ಟಿರ್ತೀರಲ್ವ, ಡೆಲ್ಲಿ ಆದಮೇಲೆ ನಿಮಗೆ ಕೆಳಗಡೆ ಇನ್ನೊಂದು ಸತಿ ಡೆಲ್ಲಿ ಅಂತ ಸರ್ಚ್ ಮಾಡಿ ಅಂತ ಹೇಳಿದಲ್ವ. ಸೊ ಅದು ಯಾವ ಲೊಕೇಶನ್ ಕೊಟ್ಟಿದ್ದೀರೋ ನೀವು ಅದು ನೆನಪಿಟ್ಕೊಂಡು ಅಲ್ಲಿ ಚಾಟ್ GPT ಇಲ್ಲಾಂದರೆ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕೇನಪ್ಪ ಅಂದರೆ ಅಲ್ಲಿ ಪಾಸಿಟಿವ್ ಏನಾದರೂ ಅಲ್ಲಿ ಚೆನ್ನಾಗೈತೆ, ಟ್ರಾಫಿಕ್ ಅಲ್ಲಿ ಆಪ್ಷನ್ಸ್ ಇತ್ತಲ್ವ, ಅದು ಸರ್ಚ್ ಅನ್ನೋದು ಮಾಡಿ ಏನು ಚೆನ್ನಾಗೈತೆ ಏನು ಚೆನ್ನಾಗಿಲ್ಲ ಅಂತ. ಅದು ಚಾಟ್ GPT ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಅದು ಕಾಪಿ ಮಾಡ್ಕೊಂಡು ಏನೂ ಇಲ್ಲ, ಆ ವೆಬ್ಸೈಟಲ್ಲಿ ಹೋಗಿ ಪೇಸ್ಟ್ ಅನ್ನೋದು ಮಾಡಿರಿ. ನಿಮಗೆ ಎಲ್ಲರಿಗೂ ಅಮೌಂಟು ಬರೋದಿಲ್ಲ. ನೀವು ಯಾರು ಕರೆಕ್ಟಾಗಿ ಏನಪ್ಪ ಅಂದರೆ ಅಲ್ಲಿ ರಿವ್ಯೂ ಯಾರು ಕರೆಕ್ಟಾಗಿ ಕೊಟ್ಟಿರ್ತೀರೋ ಅವರಿಗೆ 100% ಪೇಮೆಂಟ್ ಅನ್ನೋ ಬಂದೇ ಬರುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ನೀವು ಅನ್ಲಿಮಿಟೆಡ್ ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂದರೆ 1 DBಗೆ ಒಂದು ಸತಿ ಮಾಡ್ಬೋದು. ನಿಮ್ಮ ಹತ್ರ 2 DBs ಇದ್ದರೆ 2 ಟೈಮ್ ಮಾಡ್ಕೊಳ್ಳಿ, 10 DBs ಇದ್ದರೆ 10 ಟೈಮ್ ಮಾಡಿಸ್ಕೊಳ್ಳಿ. ಅದಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನೋದಾಗಲ್ಲ. ಸೊ ಅಲ್ಲಿ ನೀವು ಪೇಮೆಂಟ್ ಡೀಟೇಲ್ಸ್ ಕೊಟ್ಟರಲ್ಲ, ಅದು ನೀವು ಡಿಫ್ರೆಂಟ್ ಹಾಕಿದ್ರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಅವರು ರಿವ್ಯೂ ನೋಡಿ ನಿಮ್ದು ಏನಾದರೂ ಅವ್ರಿಗೆ ಓಕೆ ಅನ್ಸಿದ್ರೆ ನಿಮಗೆ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸೆಂಡ್ ಅನ್ನೋದು ಮಾಡ್ತಾರೆ. ಇದು ಗೈಸ್, ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋಸ್ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.